ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ನನ್ನ ಬ್ಲಾಗ್ ನೋಡೋದಕ್ಕೆ ನಿಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ಇಷ್ಟು ದಿನ ನನ್ನ ಬ್ಲಾಗ್ಗೋಸ್ಕರ ಕಾಯ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಕೆಲವು ವಿಷಯಗಳನ್ನು ಎಮೋಷ್ನಲ್ ಆಗಿರೋದನ್ನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಕೆಲವು ಖುಷಿ ವಿಷಯನ ಕೂಡ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಸ್ವಲ್ಪ ಡಿಲೇ ಆಗೋದಕ್ಕೆ ಮುಖ್ಯ ಕಾರಣವೂ ಇದೆ. ಅದೇನು ಅಂತ ಅನ್ನೋದನ್ನು ನಾನು ನಿಮಗೆ ನಂತರ ಹೇಳ್ತೀನಿ. ಸೊ ನಾನು ಒಂದು ಸತಿ ಮುಂದೆ ನನಗೆ ಬ್ಲಾಗಲ್ಲಿ ಹೇಳಿದ್ದೆ, ಮನಿ ಪ್ಲ್ಯಾಂಟ್ ಬೆಳೆಸೋ ಅಂಥವ್ರಿಗೆ ಸಮ್ಮರಲ್ಲಿ ಈಸಿಯಾಗಿ ನೀವು ಬೆಳೆಸ್ಬೋದು, ಈ ಟೈಮಲ್ಲಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ. ಇದೆಲ್ಲ ನಾನು ಚಳಿಗಾಲದಲ್ಲಿ ಒಂದೊಂದೇ ಎಲೆಗಳನ್ನು ಕಟ್ ಮಾಡಿ ಒಂದೊಂದು ಬಂಚಲ್ಲಿ ಟೈ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ. ಮನೇಲಿರೋಂಥ ಯಾವುದೇ ಪ್ಲಾಸ್ಟಿಕ್ ಕಂಟೈನರ್ ಇರ್ಬೋದು, ಬಾಟಲ್ ಇರ್ಬೋದು, ಪ್ಲಾಸ್ಟಿಕ್ ಬಾಟ್ಲಾಗಲಿ, ಗಾಜಿನ ಬಾಟ್ಲಾಗಲಿ, ಅಂಥದ್ರಲ್ಲೇ ನಾವು ಇದನ್ನೆಲ್ಲ ಗ್ರೋ ಮಾಡ್ಬೋದು. ನಮಗೆ ಯಾವ ಕಂಟೈನರಲ್ಲಿ ಹಾಕಿದೀವಿ ಅಂತ ಕಾಣಿಸೋದೇ ಇಲ್ಲ. ಅದ್ರ ಮೇಲ್ಗಡೆ ಇರೋವಂಥ ಗಿಡ ಅದು ಚೆನ್ನಾಗಿ ಚಿಗುರ್ತಾ ಇದೆ ಅಂತಂದರೆ ಆ ಪಾಟನ್ನೇ ಕವರ್ ಮಾಡ್ಕೊಂಬಿಟ್ಟಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆಲ್ಲ ಬೇರು ಬಿಟ್ಟಿದೆ. ಇದ ನಂತರ ನಾವು ಬೇಕಾದ್ರೆ ನೀರಲ್ಲೇ ಬೆಳೆಸ್ಬೋದು ಅಥವಾ ಮಣ್ಣಲ್ಲಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಮನಿ ಪ್ಲ್ಯಾಂಟ್ ಗ್ರೋ ಮಾಡುವಂಥವ್ರು ಈ ಟೈಮಲ್ಲಿ ನೀವು ಗ್ರೋ ಮಾಡ್ಬೋದು. ಸೊ ಖುಷಿ ಕೊಡುತ್ತೆ ಮನೆಯಲ್ಲಿ ಗ್ರೀನ್ ಅಲ್ಲಲ್ಲಿ ಕಾಣಿಸ್ತಾ ಇದ್ರೆ. ಹಾಗೆ ಇದೊಂದು ಎಮೋಷ್ನಲ್ ಮೂಮೆಂಟ್ ಇರೋವಂಥ, ಹ್ಯಾಪಿಯೆಸ್ಟ್ ಮೂಮೆಂಟ್ ಇರೋವಂಥ ಬ್ಲಾಗ್ ಆಗಿರುತ್ತೆ. ಮೇ ಬಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ. ಪೂರ್ತಿಯಾಗಿ ಬ್ಲಾಗ್ ನೋಡಿ. ಲಿಲ್ಲಿ ಪ್ಲ್ಯಾಂಟ್ ನಾನೊಂದು ಕಡ್ಡಿ ಕಿತ್ಕೊಂಡು ಬಂದು ನೀರಲ್ಲೇ ಹಾಕಿಟ್ಟಿದ್ದೆ. ಇದು ಕೂಡ ಸುಮಾರು ಒಂದು 2 ತಿಂಗಳಿಂದ ನೀರಲ್ಲಿದೆ. ಈಗಾಗಲೇ ನೀರಲ್ಲಿ ಇಟ್ಟಿರೋದ್ರಲ್ಲೇ ಒಂದು ಮೊಗ್ಗು ಕೂಡ ಇಲ್ಲಿ ಬಂದಿದೆ. ನೀವು ನೋಡ್ತಿದ್ರಲ್ವ, ಚಿಕ್ಕದೊಂದು ಮೊಗ್ಗು. ಸೊ ಇದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ, ನೀರಲ್ಲಿ ಬೆಳೆಸ್ಬೋದಾ ಅಂತ. ವಾರಕ್ಕೊಂದ್ಸತಿ ಅಥವಾ 10 ದಿನಕ್ಕೊಂದ್ಸತಿ ನೀರು ಚೇಂಜ್ ಮಾಡಬೇಕು. ಈಗಾಗಲೇ ತುಂಬ ದಿನ ಆಯಿತು. ಸೊ ಚೇಂಜ್ ಮಾಡಬೇಕು, ಅದಕ್ಕೋಸ್ಕರ ಇದನ್ನೆಲ್ಲ ಚೆಕ್ ಮಾಡ್ತಿದ್ದೆ ನೀರೆಲ್ಲ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಸೊ ಒಂದೊಂದು ಪುಟ್ಟ ಗಾರ್ಡನ್ ಇಲ್ಲಿ ನಾನು ಮನೆ ಒಳಗಡೆ ಇಟ್ಕೊಂಡಿರೋಂಥ ಗಾರ್ಡನ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಇವಾಗ ಅರ್ಜೆಂಟ್ ಆಗ್ಬಿಡ್ತಾರೆ, ಬೇಕು 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 ಬೇಕು. ಸಾಕು ಸಾಕು. ವೈದ್ಯರು ಯಾರೋ ವೈದ್ಯರು ಅದಕ್ಕೆ ಅದೇ ವೈಕೋಗ್ಬಿಟ್ಟು ಇವನು ಹೆಂಗೆ ಅಂತಂದರೆ, ಎಲ್ಲ ಯೂಶಲಿ ನಾಯಿ ಬೆಕ್ಕುಗಳಿಗೆಲ್ಲ ಮೊಟ್ಟೆ, ಫಿಶ್, ಚಿಕನ್ ಈ ಥರದ್ದೆಲ್ಲ ತುಂಬ ಇಷ್ಟ. ಇವನಿಗೆ ಮೊಟ್ಟೆ ಹಾಕಿ ನೋಡಿದ್ವಿ, ಚಿಕನ್ ಹಾಕಿ ನೋಡಿದ್ವಿ, ಏನೂ ತಿನ್ನಲ್ಲ. ಒಂಥರ ಇದು ವೆಜಿಟೇರಿಯನ್, ಬರೀ ಹಾಲು ಕುಡಿತಾನಷ್ಟೇ, ಅನ್ನನೂ ತಿನ್ನಲ್ಲ. ಒಂದ್ಸತಿ ಎಗ್ನ ಸ್ಕ್ರಾಂಬಲ್ ಮಾಡಿ ಹಾಕಿದ್ದೆ ಹಾಲು ಜೊತೆಗೆ. ಹಾಲು ಮಾತ್ರ ಕುಡಿದ್ಬಿಟ್ಟು ಎಗ್ ಬಿಟ್ಬಿಟ್ಟಿದ್ದ. ಅದಾದಮೇಲೆ ಹರ್ಷಿತ್ ಒಂದ್ಸತಿ ಚಿಕನ್ ತಿನ್ಸಕ್ಕೆ ಟ್ರೈ ಮಾಡ್ದ. ಚಿಕನ್ ಮೂಸ್ ನೋಡ್ಬಿಟ್ಟು ದೂರ ಹೊಟ್ಟೋದ. ಸೊ 2 ದಿನ 3 ದಿನ ನೋಡಿದ್ವಿ ಇವ್ನು ತಿಂತಾ ಇಲ್ಲ, ಮೇ ಬಿ ಇದಕ್ಕೆ ಪ್ರಾಕ್ಟೀಸ್ ಇಲ್ಲ ಅಂತ ಅಂದ್ಕೊಂಡು ಹರ್ಷಿತ್ ಏನು ಮಾಡ್ದೆ, ಒಂದು ಟ್ರೀಟ್ ತರಿಸ್ದ ಇದಕ್ಕೆ ಅಂತಲೇ. ಸೀ ಫುಡ್ದು ಒಂದು ಟ್ರೀಟ್ ತರಿಸ್ದ. ಅದರಲ್ಲಿ 5 ಪ್ಯಾಕೆಟ್ ಏನೋ ಇರುತ್ತೆ. ಮಫಿನ್ಗೆ ತುಂಬ ಇಷ್ಟ ಆಗಿತ್ತು. ಬೈ ದ ವೇ ಇದನ್ನ ಮಫಿನ್ ಅಂತ ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಮಫಿನ್ನೇ ವಾಪಸ್ ಬಂದಿದೆ ಅಂತ. ಆ್ಯಕ್ಚುಲಿ ಮಫಿನ್ ವಾಪಸ್ ಬಂದಿಲ್ಲ. ಮಫಿನ್ ಇಲ್ಲಿಂದ ಹೋದಾಗಲೇ ಅದಕ್ಕಾಗಲೇ 4 ತಿಂಗಳೇನೋ ಆಗಿತ್ತು. ಇದಕ್ಕಿನ್ನೂ ಇವಾಗಿನ್ನೂ ಒಂದು 2 ತಿಂಗಳೇನೋ ಅನ್ಸುತ್ತೆ ಅಷ್ಟೇ. ಸೊ ಅವನು ಇವಾಗಲೇ ದೊಡ್ಡವನಾಗ್ಬಿಟ್ಟಿರ್ತಾನೆ, ಸುಮಾರು ದೊಡ್ಡವನಾಗಿರ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕಾಲು ಕೆಳಗಡೆ ಬಂದು ನಿಂತ್ಕೋತಾನೆ ಯಾವಾಗಲೂ. ಚಲೋ ಶುಭ. ಇವನು ಹಾಗೆ ಸೇಮ್ ತೀಟೆ. ಏನು ಓಡ್ತಾನೆ ಅಂತಂದರೆ, ಸ್ಟಾರ್ಟಿಂಗ್ 1 ದಿನ ಮಾತ್ರ ಸೋಫಾ ಬಿಟ್ಟು ಕೆಳಗಡೆನೇ ಇಳಿಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ಕೊಂಡ. ನೆಕ್ಸ್ಟ್ ಡೇ ಒಂಚೂರು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದ, ಓಡಾಡ್ತಾ ಇದ್ದ. ನಿನ್ನೆಯಿಂದ ಹೈಪರ್ ಆ್ಯಕ್ಟಿವ್. 1 ಸೆಕೆಂಡ್ ಇಲ್ಲಲ್ಲ, ಎಲ್ಲಂದ್ರಲ್ಲಿ ಓಡ್ತಿರುತ್ತೆ. ಅದು ಎಷ್ಟು ಸರ್ತಿ ಪಾಟ್ ಬೀಳ್ಸುತ್ತೆ. ನಿನ್ನೆ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ, ಮಣ್ಣು ಸಮೇತ ಪಾಟ್ ಎಲ್ಲ ಬೀಳಿಸಿ ಅಲ್ಲಿ ಸ್ಟೇಜ್ ಮೇಲೆಲ್ಲ ಬರೀ ಮಣ್ಣು. ಆಮೇಲೆ ಅದಕ್ಕೆ ಪಾಟಿ ಟ್ರೈನಿಂಗ್ ಮಾಡೋದಕ್ಕೆ ಅಂತಲೇ ಅದಕ್ಕೆ ಒಂದು ಮಣ್ಣು ಸಿಗುತ್ತೆ ರೆಡಿಮೇಡ್. ಅದಕ್ಕೆ ಏನು ಹೇಳ್ತಾರೆ, ಲಿಟರ್ ಅಂತಾರೆ. ಆ ಲಿಟರ್ನೆಲ್ಲ ಕೆರೆದು ಹೊರಗಡೆ ಹಾಕೋದು. ನಾನು ಬೆಳಗಿಂದ ಬರೀ ಗುಡ್ಸ್ ಹಾಕೋದೇ ಆಯಿತು. ಅವ್ನಿಗದೇನೋ ಅದ್ರಲ್ಲಿ ಹೋಗಿ ಆಟಾಡೋಕ್ಕೆ ಆಸೆ. ಈ ಬೆಕ್ಕಿಗೆ ಒಂಥರ ಏನಂದರೆ ಮಣ್ಣಲ್ಲಿ ಹೊರಳಕ್ಕೆ ತುಂಬ ಇಷ್ಟ ಅಲ್ಲ, ಆ ಥರ. ಇವತ್ತು ಬೆಳಗ್ಗೆ ತಾನೇ ಪಾಟಿದೆಲ್ಲ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಲಿಟರ್ ಹಾಕಿದ್ದೀನಿ. ಹೋಗೋದು, ಅದನ್ನು ಕೆರೆಯೋದು, ಮತ್ತೆ ಎಲ್ಲ ಹೊರಗಡೆ ಚೆಲ್ಲೋದು. ಇದೇ ಥರ ಬೆಳಗ್ಗೆಯಿಂದ ಬರೀ ಇವಂದೇ ಆಗೋಯ್ತು. ಹಾಗೆ ಏನೋ ಹೇಳ್ತಾ ಇದ್ದೆ.
ಇವನ್ನ ಮಫಿನ್ ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ, ಕಮೆಂಟಲ್ಲೆಲ್ಲ ಹೇಳ್ತಾ ಇದ್ರು ಇಲ್ಲ ಅವನೇ ಮಫಿನೇ ವಾಪಸ್ ಬಂದಿದ್ದಾನೆ ಅಂತ. ಮಫಿನ್ ಇಲ್ಲಿಂದ ಹೋದಾಗ 4 ತಿಂಗಳದಕ್ಕೆ ತುಂಬ ಸಣ್ಣ ಮರಿನಲ್ಲಿ ಕರ್ಕೊಂಬಂದಿದ್ದು. ಅವನಾಗಲೇ ಬೆಳೆದು ಎಷ್ಟು ಚೆನ್ನಾಗಿದೆ. ಬಂದಾಗ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಹೋಗುವಾಗ ಎಷ್ಟು ಕ್ಯೂಟಾಗಿತ್ತು. ಇವಾಗಿನ್ನೂ ಇದಕ್ಕೆ 2 ತಿಂಗಳೇನೋ ಅಷ್ಟೇ. ಇವಾಗ ಇದು ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ. ಅದೇ ಹರ್ಷಿತ್ ಹೇಳ್ತಾ ಇದ್ದಾರೆ, ನಾವು ಕರ್ಕೊಂಬರ್ತೀವಿ ಸಾಕ್ತೀವಿ, ಇವರೆಲ್ಲ ಹೊಟ್ಟೋಗ್ತಾರೆ ಅಂತ. ಇವಾಗಷ್ಟೇ ಹಸ್ಬೆಂಡ್ ಮೇಲ್ಗಡೆ ಟೆರೆಸ್ಗೆ ಹೋಗಿದ್ರು, ಅವರಿಂದ ಇವನು ಹೋದ. ಒಂದೇ ಒಂದು ಸೆಕೆಂಡಲ್ಲಿ ಕಾಂಪೌಂಡ್ ಹಾರಿ ಆ ಕಡೆ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದ ಅಂತ ಹೇಳ್ತಾ ಇದ್ರು. ಅದೇ ಇವುಗಳೆಲ್ಲ ನಾವು ಎಷ್ಟೇ ಚೆನ್ನಾಗಿ ಸಾಕಿದ್ರು ಕೂಡ ಒಂದಲ್ಲ ಒಂದು ಸತಿ ಮನೆ ಬಿಟ್ಟು ಹೋಗೋದು ಗ್ಯಾರಂಟಿ. ನಾಯಿ ಆ ಥರ ಅಲ್ಲ, ನಾಯಿಗೆ ಒಂಥರ ನಿಯತ್ತಿರುತ್ತೆ. ನಾವು ಊಟ ಹಾಕ್ತೀವಿ ಅಂತ ನಮ್ಮ ಮನೆ ಬಾಗಿಲೇ ಕಾಯ್ತಾ ಕೂತ್ಕೊಂಡಿರುತ್ತೆ. ಬೆಕ್ಕುಗಳ ಕ್ಯಾರೆಕ್ಟರ್ ಅದು ಆ ಥರ ಅಲ್ಲ. ನೋಡೋಕ್ಕೆ ಕ್ಯೂಟಾಗಿರುತ್ತೆ, ಮುದ್ದು ಮಾಡಬೇಕು ಅನ್ಸುತ್ತೆ, ಸಾಕಬೇಕು ಅಂತ ಅನಿಸುತ್ತೆ. ಬಟ್ ಅವಕ್ಕೆ ಆ ಥರದೊಂದು ಫೀಲಿಂಗ್ ಇರಲ್ಲ ಅಂತ ಅನ್ಕೋತೀನಿ. ಎಷ್ಟು ಸಾಕಿದ್ರೂ ನಾವು ಆ ಒಂದು ಭಾವನೆನೇ ಇರಲ್ಲ ಅವಕ್ಕೆ. ಬರೋದು ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಬಿಟ್ಟರೆ, ನಾಯಿಗಳಿಗೆ ಹಾಗಲ್ಲ. ನೀವು ಹಾಕ್ದಲ್ಲೇ ಇರಲಿ, ಅದೆಷ್ಟು ಪ್ರೀತಿ ತೋರಿಸುತ್ತೆ, ಎಷ್ಟು ನಿಯತ್ತಾಗಿರುತ್ತೆ ಕೊನೆವರೆಗೂ ಅಂತ ಹೇಳೋದಕ್ಕೆ. ನಾಯಿ ಬೇಕಾಗಿದೆ, ಎರಡೇ ಡಿಫ್ರೆನ್ಸು. ಸೊ ಮನುಷ್ಯರಲ್ಲೂ ಕೂಡ ಕೆಲವು ಸತಿ ಹಿಂಗೆ ಅನ್ಸ್ಬಿಡುತ್ತೆ, ನಾವು ಎಷ್ಟು ನಿಯತ್ತಾಗಿರ್ತೀವಿ ಕೆಲವು ಮನುಷ್ಯರ ಜೊತೆಗೆ, ಆ ನಿಯತ್ತಿಗೆ ಬೆಲೆನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ನಂಗೆ ಎಷ್ಟೋ ಸತಿ ಹಿಂಗೆ ಕಂಪೇರ್ ಮಾಡ್ಕೊತಿರ್ತೀನಿ, ಪ್ರಾಣಿಗೂ ಮನುಷ್ಯನಿಗೆ ಎಷ್ಟೊಂದೆಲ್ಲ ಡಿಫ್ರೆನ್ಸ್ ಇದೆ, ಎಷ್ಟೊಂದೆಲ್ಲ ಹೊಂದಾಣಿಕೆ ಇದೆ ಅಂತ. ಹಂಗಾಯ್ತು ಇದು. ಇವನ್ ತುಂಬ ತೀಟೆ, ತುಂಬ ನಾಟಿ. ಬಟ್ ನಮಗಿದು ಇವನ್ನ ತೀಟೆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಮ್ಗೆ ತುಂಬ ಖುಷಿ ಕೊಡ್ತಿದೆ. ಬಟ್ ಇವನು ಎಷ್ಟು ದಿನ ಇರ್ತಾನೆ ಅಂತ ಅನ್ನೋದು ನಮಗಿನ್ನೂ ಗ್ಯಾರಂಟಿ ಇಲ್ಲ. ಇವತ್ತೇ ಆಗಲೇ ಓಡೋಗೋಕ್ಕೆ ಟ್ರೈ ಮಾಡ್ತಿದ್ದ, ಇನ್ನೆಷ್ಟು ದಿನ ಇರ್ತಾನೆ ಅಂತ ಗೊತ್ತಿಲ್ಲ. ಬಟ್ ಕ್ಯೂಟಾಗಿದೆ ನೋಡೋಕ್ಕೆ. ನೋಡಿ ಇವಾಗಲೇ ಕೂತ್ಕೊಂಡು ನೋಡ್ತಿರೋದಿಲ್ಲಿ, ನಾನು ಮಾತಾಡ್ತಿದ್ರೆ ಅಲ್ಲಿ ಕೂತ್ಕೊಂಡು ನೋಡ್ತಿರ್ತಾನೆ. ಇಲ್ಲ ಅಂತಂದ್ರೆ ಬಂದು ಕೆಳಗಡೆ ಕಾಲು ಹತ್ರ ಕೂತ್ಕೊಂಡು ಕಾಲು ಕರೀತಾ ಇರ್ತಾನೆ. ತೀಟೆ ಇದು ತೊಡೆ ಬೋಯ್ದು. ಸೊ ಖುಷಿ ಆಯ್ತು ಇವನು ಬಂದಿರೋದು. ಎಲ್ಲಿಗೆ ಅಬ್ಬಾ ಇದೊಂದು ಮಸ್ಟ್ ಟ್ರೈ ರೆಸಿಪಿ, ತುಂಬ ಚೆನ್ನಾಗಿತ್ತು. ಮೊದಲನೇದಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಅಥವಾ 2 ಈರುಳ್ಳಿ, ಇದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಗೋಡಂಬಿ ಬಾದಾಮಿ, ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ 1/4 ಸ್ಪೂನಷ್ಟು ಅರಿಶಿನ, ನಮಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕೋಬೋದು. ನಾನೊಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕಿದ್ದೀನಿ. ಫಸ್ಟ್ ಇದನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆನಲ್ಲೇ. ಎಣ್ಣೆ ಕಾಯೋದಕ್ಕೆ ಮುಂಚೆನೇ ನಾನು ಇದನ್ನು ಹಾಕಿದ ಕಾರಣ ಏನಂದರೆ ಅದು ಸೀದು ಹೋಗಲ್ಲ, ಕಲರ್ ಚೇಂಜ್ ಆಗಲ್ಲ. ಸ್ವಲ್ಪ ಅದು ಬಿಸಿ ಆದ ಕೂಡಲೇ ರುಬ್ಬಿಟ್ಕೊಂಡಿರೋವಂಥ ಮಸಾಲ ಹಾಕ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ರಾ ಸ್ಮೆಲ್ ಏನಿರುತ್ತೆ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿದೆಲ್ಲ ಅದೆಲ್ಲ ರಾ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ಇದನ್ನು ಸಣ್ಣ ಊರಿನಲ್ಲೇ ಕುದಿಸ್ಕೋಬೇಕು. ಇದು ಕುದಿಯುವಂಥ ಟೈಮಲ್ಲೇ ನಾನೊಂದು ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಬೇಯಿಸಿ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿರುವಂಥ ರಾ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ಈ ರೀತಿ ಸಣ್ಣ ಊರಿನಲ್ಲಿ ಕುದಿಸ್ಕೊಂಡಾಗಿದೆ. ಇದೇ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಪಾಲಕ್ಕಿಂದ ಮಾಡುವಂಥ ಯಾವುದೇ ರೆಸಿಪಿ ಮಾಡುವಾಗ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಯಾಕಂದರೆ ಪಾಲಕ್ ಸೊಪ್ಪಲ್ಲಿ ಕೂಡ ಲೈಟಾಗಿ ಒಂದು ಉಪ್ಪಿನ ಅಂಶ ಇರುತ್ತೆ. ಸೊ ಕಮ್ಮಿ ಉಪ್ಪು ಹಾಕ್ಕೊಂಡು ಇದನ್ನು ಮಾಡ್ಕೋಬೇಕು. ಸೊ ಉಪ್ಪು ಹಾಕಿ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಪಾಲಕ್ ಸೊಪ್ಪು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ಆನಂತರ ಒಂದು ಸ್ವಲ್ಪ ನೀರು ಹಾಕೋಣ. ಇದು ಗ್ರೇವಿ ನಮಗೆ ಸೆಮಿ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಪಾಲಕ್ ಪನ್ನೀರ್ ತುಂಬ ರೀತಿಯಲ್ಲಿ ಮಾಡ್ಕೋಬೋದು. ಈ ರೀತಿಯಲ್ಲಿ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಸುಮಾರು ಒಂದು 100 ಗ್ರಾಮ್ ಅಷ್ಟು ಪನ್ನೀರನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಪನ್ನೀರ್ ಸುಮಾರು ಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ, ಅದರ ಬದಲಾಗಿ ನೀವು ಇದೇ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಗ್ರೇವಿನಲ್ಲಿ 1-2 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಯೂಶ್ವಲಿ ಪಾಲಕ್ ಪನ್ನೀರ್ ಅಂತಂದ್ರೆ ಇದಕ್ಕೆ ಟೊಮೆಟೊ ಹಾಕಿ ಮಾಡೋರು ಇದ್ದಾರೆ, ಧನಿಯಾ ಪುಡಿ ಹಾಕಿ ಮಾಡೋರು ಇದ್ದಾರೆ. ಏನೂ ಹಾಕ್ತೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಈ ರೀತಿ ಮಾಡಿ ನೋಡಿ. 2 ಚಪಾತಿ ತಿನ್ನೋರು 3-4 ಚಪಾತಿ ತಿನ್ನಬೇಕು ಅಂತ ಅನಿಸುತ್ತೆ. ಅದೇ ರೀತಿ ಆಯಿತು ಇವತ್ತು ಕೂಡ. ಸೊ ಗ್ರೇವಿ ಇದೆಲ್ಲ ಸ್ವಲ್ಪ ಹೊತ್ತು ಕುದೀತಾ ಇದೆ ಅಂತ ಅನ್ನೋ ಟೈಮಲ್ಲೇ ನಾನು ಇದಕ್ಕೆ ಪನ್ನೀರನ್ನ ಕಟ್ ಮಾಡಿ ಹಾಕಿದ್ದೀನಿ. ಆದಷ್ಟು ಸಣ್ಣ ಸಣ್ಣ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. 1-2 ನಿಮಿಷ ಇದನ್ನು ಪನ್ನೀರನ್ನ ಗ್ರೇವಿ ಜೊತೆ ಕುದಿಸ್ಕೋಬೇಕು, ತುಂಬ ಕುದಿಸೋಕೆ ಹೋಗಬಾರ್ದು. ನೋಡಿ ಇದಾಗಿದೆ. ಇದಾದ ನಂತರ ಲಾಸ್ಟಲ್ಲಿ ನಾವು ಇದಕ್ಕೆ ಒಂದು ಫೈನಲ್ ಟಚ್ ಕೊಡಬೇಕು. ಅದೇನಂತಂದರೆ ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆ ಇದ್ದರೆ ನೀವು ಹಾಲಿನ ಕೆನೆನ ಸ್ವಲ್ಪ ಬೀಟ್ ಮಾಡಿ ಹಾಕ್ಕೋಬೋದು. ಹಾಲಿನ ಕೆನೆ ಹಾಕೋದ್ರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ಟೇಸ್ಟ್ ಇನ್ಹ್ಯಾನ್ಸ್ ಆಗುತ್ತೆ. ಸೊ ನನ್ನ ಹತ್ರ ಒಂದು ಫ್ರೆಶ್ ಕ್ರೀಮ್ ಇತ್ತು, ಅದನ್ನೇ ಹಾಕಿದ್ದೀನಿ. ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಇದಕ್ಕೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ರುಚಿಯಾಗಿರುವಂಥ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಟೊಮೆಟೊ ಎಲ್ಲ ಏನು ಹಾಕಿದೆ, ಧನಿಯಾ ಪುಡಿ ಹಾಕಿದೆ, ಬೇರೆ ಏನು ಮಸಾಲೆಗಳನ್ನ ಹಾಕಿದೆ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಆಗುವಂಥ ಪಾಲಕ್ ಪನ್ನೀರ್ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ.
ಇವತ್ತು ಭಾನುವಾರ ಆಗಿರೋದ್ರಿಂದ ಹರ್ಷಿತ್ ಕೂಡ ಫ್ರೀ ಆಗಿದ್ದ. ಹಾಗಾಗಿ 3 ಜನ ಹೊರಗಡೆ ಹೊರಟಿದ್ದೀವಿ. ಒಂದು ತುಂಬ ಖುಷಿಯಾಗಿರೋಂಥ ದಿನ, ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ನನ್ನ ಫ್ರೆಂಡ್ ಕಡೆಯಿಂದನೇ ಇದೊಂದು ಆರ್ಡರ್ ಬಂದಿತ್ತು. ಅದು ಸೀಮಂತ ಫಂಕ್ಷನ್‌ಗೆ ಸ್ನ್ಯಾಕ್ಸ್ ಐಟಮ್ ಬೇಕು ಅಂತ ಹೇಳಿ ಸುಮಾರು ಟೈಮ್ ತೊಗೊಂಡು ಅದನ್ನೆಲ್ಲ ಮಾಡಿ ಕಳಿಸಿದ್ದೆ. ಅದೇ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಇವತ್ತು ಫ್ಯಾಮಿಲಿ ಹೊರಟಿದ್ದೀವಿ. ಖುಷಿಯಾಗುತ್ತೆ ಹೊರಗಡೆ ಹೋಗ್ಬೇಕಾದ್ರೇ. ಯಾಕಂದರೆ ತುಂಬ ದಿನ ಕೆಲಸದ ಮಧ್ಯದಲ್ಲಿ ಬ್ಯುಸಿ ಇದ್ದಾಗ ಎಲ್ಲೋ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದಿರೋದು ಎಷ್ಟು ಖುಷಿ ಕೊಡುತ್ತೆ. ಅಷ್ಟೇ ಅಲ್ಲ, ನಾನು ಮಾಡಿಕೊಟ್ಟಂಥ ತಿಂಡಿ ಅವರೆಲ್ಲ ಅಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದನ್ನು ನೋಡಿದಾಗ, ನನ್ನ ಫ್ರೆಂಡ್ ಮನೆ ಫಂಕ್ಷನ್ ಆಗಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ನನಗಂತೂ ಭಾಳ ಖುಷಿ ಕೊಡ್ತು. ನನ್ನ ಒಂದು ಲಕ್ಕಿ ಅಂತಲೇ ಹೇಳ್ಬೋದು. ನನಗೆ ಕೆಲವು ಬೆರಳೆಣಿಕೆಯಷ್ಟು ನನಗೆ ಫ್ರೆಂಡ್ಸ್ ಇದ್ದಾರೆ. ಆದರೂ ಕೂಡ ಆ ಥರ ಒಂದು ಜೆನ್ಯೂನ್ ಫ್ರೆಂಡ್ಸ್ ನನ್ನ ಜೊತೆಗೆ ಸಿಕ್ಕಿರೋದು ಅಥವಾ ನನ್ನ ಜೊತೆಗೆ ಇರೋದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಇದನ್ನು ನಾನು ಎಕ್ಸ್‌ಪ್ರೆಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಹೇಳ್ತೀನಿ ಮುಂದೆ ಇದ್ರ ಬಗ್ಗೆ ಎಲ್ಲ ನಾನು ಏನೇನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಹ್ಯಾಪಿಯೆಸ್ಟ್ ಮತ್ತು ಎಮೋಷ್ನಲ್ ವ್ಲಾಗ್ ಅಂತಲೇ ಹೇಳಿದ್ದೆ. ಅದೇನು ಅಂತ ಅನ್ನೋದನ್ನು ಮುಂದೆ ಎಕ್ಸ್‌ಪ್ರೆಸ್ ಮಾಡ್ತಾ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಇಲ್ಲಿಗೆ ಬಂದಿದ್ದೀವಿ. ಬಂದಾಗ ಇಲ್ಲಿರೋರೆಲ್ಲರೂ ನನ್ನ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋರೆಲ್ಲರೂ ನನ್ನ ಫ್ರೆಂಡ್ಸ್. ಸೊ ನಾನಾಗಲೇ ಹೇಳಿದ್ನಲ್ಲ, ಬೆರಳೆಣಿಕೆ ಎಷ್ಟು ಮಾತ್ರ ಫ್ರೆಂಡ್ಸ್ ಇದ್ದಾರೆ ಅಂತ. ಅಷ್ಟೇ ಜನ ನಾನು ಇವತ್ತು ಮೀಟ್ ಮಾಡಿದೆ. ಖುಷಿ ಆಯಿತು. ಸುಮಾರು ಹೊತ್ತು ನಾನು ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದೆ. ಈ ಸರ್ತಿ ಬೇಸಿಗೆ ಸ್ವಲ್ಪ ಬೇಗನೆ ಶುರುವಾಗೋಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಶಿವರಾತ್ರಿವರೆಗೂ ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರು ಚಳಿ ಆಗ್ತಿತ್ತು. ಆದರೆ ಈಗ ಚಳಿ ಅಂತೂ ಸ್ವಲ್ಪನೂ ಇಲ್ಲ. ಸೆಕೆ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಲಾಸ್ಟ್ ಇಯರ್ ಕೂಡ ಅಷ್ಟೇ ಜೋರು ಬಿಸಿಲಿತ್ತು. ಈಗೆಲ್ಲ ಕೆಲವು ಕಡೆ ಇನ್ನೂ ಚಳಿ ಇದೆ ಹೇಳ್ತಿರ್ತಾರೆ, ನಮ್ಮೂರಲ್ಲಿ ಇನ್ನೂ ಸ್ವಲ್ಪ ಚಳಿ ಇದೆ ಅಂತ. ಬಟ್ ಬೆಂಗಳೂರಲ್ಲಿ ಯಾಕೋ ಗೊತ್ತಿಲ್ಲ, ತುಂಬ ಬೇಗನೆ ಬೇಸಿಗೆ ಆರಂಭ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾವುದಾದ್ರೂ ಒಂದು ಮದುವೆ ಅಥವಾ ಫಂಕ್ಷನ್ ಊಟ ಮಾಡ್ಕೊಂಡು ಬಂದರೆ ಒಂಥರ ಲೇಸಿನೆಸ್, ಒಂಥರ ಹೆವಿ ಊಟ ಮಾಡಿಬಿಟ್ಟಿರ್ತೀವಲ್ಲ, ಎದ್ದು ಕೆಲಸ ಮಾಡೋಕ್ಕೆ ಆಗಲ್ಲ ಆ ಥರ ಅನಿಸ್ತಾ ಇದೆ. ತುಂಬ ದಿನದ ನಂತರ ನನ್ನ ಫ್ರೆಂಡ್ಸ್ನೆಲ್ಲ ಮತ್ತೆ ಮೀಟ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಒಂದ್ಸತಿ ಫ್ರೆಂಡ್ಸ್ನ ಮೀಟ್ ಮಾಡಿ ಬಂದುಬಿಟ್ಟು ಒಂಥರ ಎನರ್ಜಿ ಬಂದಂಗೆ ಆಗ್ಬಿಡುತ್ತೆ ನನಗೆ. ನನ್ನ ಒಂದು ಫ್ರೆಂಡ್ಸ್ ಗ್ರೂಪ್ ಏನಿದೆ, ತುಂಬ ಲಿಮಿಟೆಡ್ ಫ್ರೆಂಡ್ಸ್ ನನಗಿರೋರು. ಸಿಕ್ಕಿದಾಗೆಲ್ಲ ನಂಗೆ ಒಂಥರ ಪುಷ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಆ ಥರ ಒಂದು ಮೋಟಿವೇಶನ್ ಸಿಕ್ಬಿಟ್ಟು ನಂತರ ಮತ್ತೆ ನಾನು ಇನ್ನೂ ಒಂದು ವರ್ಷ ಇದನ್ನು ರೀಕಾಲ್ ಮಾಡ್ತಾ ಇರ್ತೀನಿ. ಸೊ ಈ ಥರ ಫ್ರೆಂಡ್ಸ್ ಮೀಟ್ ಮಾಡಿದ್ವಿ, ಈ ಥರ ಎಲ್ಲ ಮಾತಾಡಿದ್ವಿ ಅಂತ. ಎಲ್ಲರದ್ದು ಅವ್ರದ್ದೇ ಫ್ಯಾಮಿಲಿ ಇದೆ, ಕೆಲಸಗಳಿದೆ, ಅವ್ರದ್ದೇ ಜವಾಬ್ದಾರಿಗಳಿದೆ. ಎಲ್ಲರೂ ಒಂದು ಸತಿ ಈ ಥರ ಎಲ್ಲರೂ ಒಂದು ಫಂಕ್ಷನಲ್ಲಿ ಮೀಟ್ ಮಾಡಿದಾಗ ನಾನು ಅಪರೂಪ ಎಲ್ಲ ಹೊರಗಡೆ ಹೋಗೋದು. ಅವರೆಲ್ಲ ಸುಮಾರು ಜನ ಅವಾಗವಾಗ ಮೀಟ್ ಮಾಡ್ತಿರ್ತಾರೆ. ಆದರೆ ನನಗೆ ಹೊರಗಡೆ ಹೋಗೋಕ್ಕೆ ಕೆಲವೊಮ್ಮೆ ಟೈಮ್ ಆಗಲ್ಲ. ಅದನ್ನೇ ಬೈತಿರ್ತಾನೆ, ಹೊರಗಡೆ ಬರೋದಿಲ್ಲ, ನೀನು ಟೈಮ್ ಮಾಡ್ಕೊಂಡು ಹೇಳು ಹೋಗಲಿ, ನೀನು ಯಾವಾಗ ಫ್ರೀ ಇರ್ತೀಯ ಹೇಳು, ಅವಾಗ ಮೀಟ್ ಮಾಡೋಣ ಅಂತ. ಎಷ್ಟು ಮೋಟಿವೇಟ್ ಮಾಡ್ತಾರೆ ಅಂತಂದರೆ, ಏನೇ ಕೆಲಸ ಮಾಡಿದ್ರೆ ನೀನು ಮಾಡು, ನೀನು ಚೆನ್ನಾಗಿ ಮಾಡ್ತಿದ್ಯಾ, ನೀನು ಹಿಂಗೆ ಮಾಡ್ತಿದ್ಯಾ, ನೀನು ತಪ್ಪಿದೆ ತಪ್ಪು ಅಂತ ಹೇಳ್ತಾರೆ, ಸರಿ ಇದ್ರೆ ಸರಿ ಅಂತ ಹೇಳ್ತಾರೆ. ಆ ಥರ ಒಂದು ಫ್ರೆಂಡ್ ಗ್ರೂಪ್ ನಂದು. ವ್ಲಾಗಿಂಗ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಫೋನ್ ಹಿಂಗೆ ಇಟ್ಕೊಂಡು ಕೈಯಲ್ಲಿ ಮಾತಾಡೋದಿದೆಯಲ್ಲ, ತುಂಬ ಕಷ್ಟ. ಟ್ರೈಪಾಡ್ಗೆ ಹಾಕ್ಬಿಟ್ಟು ಮಾತಾಡ್ಬೋದು, ಬಟ್ ಕೈಯಲ್ಲಿ ಹಿಂಗೆ ಇಟ್ಕೊಂಡು ತುಂಬ ಹೊತ್ತು ಮಾತಾಡ್ಬೇಕಾದ್ರೆ ರಟ್ಟೆ ಎಲ್ಲ ನೋವು ಬಂದುಬಿಡುತ್ತೆ. ಹಾಗಾಗಿ ಈ ಕೈಯಿಂದ ಈ ಕೈಗೆ ಫೋನ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ. ಸೊ ಅಷ್ಟೇ, ಇವತ್ತು ತುಂಬ ಖುಷಿಯಾಗಿರುವಂಥ ದಿನ ನನಗಿದು. ಕೆಳಗಡೆ ಹೋಗೋಣ, ಕೆಲಸ ಏನೇನಿದೆ ನೋಡಬೇಕು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಳಗಡೆ ಬರ್ತೀನಿ, ಆಮೇಲೆ ನಾನು ನಿಮಗೆ ಸಿಕ್ಕಿ ಮಾತಾಡಿಸ್ತೀನಿ. ಈ ಬೇಸಿಗೆಗೆ ಒಂದೊಳ್ಳೆ ರುಚಿ ಕೊಡುವಂಥ ಮಸಾಲ ಮಜ್ಜಿಗೆ ರೆಸಿಪಿ ನೋಡ್ಕೊಂಬರೋಣ. ಮೊದಲೇದಾಗಿ ಮೊಸರನ್ನ ಹೆಪ್ಪಾಕಿ ಇಟ್ಕೊಂಡಿದ್ದೀನಿ. ಮಡಿಕೆನಲ್ಲಿ ಹಾಕಿಟ್ರೆ ತಣ್ಣಗಿರುತ್ತೆ, ಮತ್ತು ನಾವು ಇದಕ್ಕೆ ಐಸ್ ವಾಟರೆಲ್ಲ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಮೊದಲು ಇದನ್ನು ಚೆನ್ನಾಗಿ ಕಡಿಬೇಕು. ಹಾಗೆ ನೀರೆಲ್ಲ ಹಾಕಿ ಮಜ್ಜಿಗೆ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಪ್ರತಿದಿನ ಮಜ್ಜಿಗೆ 1 ಗ್ಲಾಸ್ ಅಷ್ಟು ಕುಡಿಯೋದು ತುಂಬ ಒಳ್ಳೆಯದು ಬೇಸಿಗೆನಲ್ಲಿ. ಒಂದು ಡೈಜೆಷನ್ಗೂ ಒಳ್ಳೆಯದು ಮತ್ತು ದೇಹ ತಂಪಾಗಿಡುತ್ತೆ. ನೋಡಿ, ಈ ರೀತಿ ನೀರು ಚೆನ್ನಾಗಿ ಹಾಕಿ ಇದನ್ನು ಈ ಥರ ತೆಳ್ಳಗಿರುವಂಥ ಮಜ್ಜಿಗೆ ರೆಡಿ ಮಾಡ್ಕೊಂಡು ನಂತರ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೋಸ್ಕರ ಹುರಿದಿರೋವಂಥ ಜೀರಿಗೆ 1/2 ಸ್ಪೂನ್, 1 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಖಾರಕ್ಕೆ ಸುಮ್ಮನೆ ಲೈಟಾಗಿ ಒಂದೇ 1 ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 2-3 ಹೋಳಷ್ಟು ಸೌತೆಕಾಯಿ ಹಾಕಿದ್ರೆ ಆ ಸೌತೆಕಾಯಿದ ಘಮ ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಇದನ್ನು ರಫಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ತರಿಯಾಗಿದ್ದರೆ ನಮ್ಗೆ ಅಲ್ಲಲ್ಲಿ ಅದು ಜೀರಿಗೆ ಮತ್ತು ಸೌತೆಕಾಯಿ ಇದೆಲ್ಲ ಬಾಯಿಗೆ ಸಿಗ್ತಿರುತ್ತೆ, ಚೆನ್ನಾಗಿರುತ್ತೆ. ಅಥವಾ ನೀವು ಜೀರಿಗೆನ ಪೌಡ್ರ್ ಮಾಡಿ ಕೂಡ ಹಾಕ್ಕೋಬೋದು. ಮಿಕ್ಸ್ ಮಾಡಿ ಸರ್ವ್ ಮಾಡೋದು.
ಬೇಕಿದ್ರೆ ಇದಕ್ಕೆ ಒಗ್ಗರಣೆ ಹಾಕ್ಕೋಬೋದು. ಒಗ್ಗರಣೆ ಹಾಕುವಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇದರಲ್ಲಿ ಹುರಿದಿರುವಂಥ ಜೀರಿಗೆದ ಘಮ ಏನಿರುತ್ತೆ ಅದೇ ಚೆನ್ನಾಗಿರುತ್ತೆ. ಸೊ ಈ ಥರ ಮಜ್ಜಿಗೆ ಪ್ರತಿದಿನ ಕುಡಿತಾ ಇದ್ದರೆ ಏನು ದೇಹ ತಂಪಾಗಿರುತ್ತೆ. ಹಾಗೆ ಬಾಯಿಗೂ ಒಂದು ಒಳ್ಳೆ ರುಚಿ ಇರುತ್ತೆ. ಅವಾಗವಾಗ ಬಾಯಾರಿಕೆ ಅನ್ಸಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ನಿಮಗೆ ಹೇಳಿಬಿಟ್ಟು ಹೋದೆ. ಈಗಷ್ಟೇ ಒಂದು ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದೀನಿ. ಕೆಳಗಡೆ ಹೋಗ್ತೀನಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಲಸ ಶುರು ಮಾಡಬೇಕು ಅಂತ. ಕೆಲಸ ಶುರು ಮಾಡೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಅಜ್ಜಿ ಜೊತೆ ಮಾತಾಡ್ತಾ. ಹಾಗೆ ವಾಟ್ಸಪ್ ಸ್ಕ್ರಾಲ್ ಮಾಡಬೇಕಾದ್ರೆ ನಮ್ಮ ವಾಯ್ಸ್ ಓವರ್ ಆರ್ಟಿಸ್ಟ್ ಆಶಾ ಏನಿದ್ದಾರೆ ಅವರೊಂದು ಸ್ಟೋರಿ ಹಾಕಿದರು. ಆ ಸ್ಟೋರಿ ನೋಡಿದ ಕೂಡಲೇ ತುಂಬ ಮನಸ್ಸಿಗೆ ಬೇಜಾರಾಯಿತು. ಏನಂತಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ನಮ್ಮ ಏನು ಹೇಳ್ತಾರೆ ಕೊಲೀಗಾಗಿ ಕೆಲಸ ಮಾಡು ಅಂತ ಹೇಳ್ಬೋದು. ಸ್ವಾತಿ ಗೌಡ ನೀವು ಕೇಳಿರ್ತೀರ, ಸ್ವಾತಿ ಗೌಡದ ಬ್ಲಾಗ್ಸ್ ನೀವು ನೋಡಿರ್ತೀರ. ಹೀಗೆ ಒಮ್ಮೆ ನಾನು ಕೂಡ ನೋಡಿದ್ದೆ. ಅವ್ರ ಅಮ್ಮಂಗೆ ಕ್ಯಾನ್ಸರ್ ಆಗಿರೋದ್ರ ಬಗ್ಗೆ ಅವರು ಒಂದು ಬ್ಲಾಗ್ ಮಾಡಿದರು. ಅದು ನೋಡಿದಾಗ ತುಂಬ ಬೇಜಾರಾಯಿತು. ಎಂಥ ಪರಿಸ್ಥಿತಿ. ಈಗ ತಾನೇ ಅವರು ಮಗನಿಗೆ ಮದುವೆ ಮಾಡಿದ್ದಾರೆ, ಮಗಳಿಗೆ ಮಗು ಆಗಿದೆ, ಒಂಥರ ಲೈಫ್ ಸೆಟಲ್ ಆಯಿತು ಅಂತ ಅನ್ನೋ ಒಂದು ಸ್ಥಿತಿ ಟೈಮಲ್ಲಿ ಅವ್ರು ಆರಾಮಾಗಿರಬೇಕು ಅಂತ ಅನ್ನೋ ಟೈಮಲ್ಲಿ ಎಂಥ ಒಂದು ಕಾಯಿಲೆ ಅವರಿಗೆ ಬಂದಿದೆ ಅಂತ ಅನ್ನಿಸ್ತು. ಬೇಜಾರಾಯಿತು. ಸೊ ಅವ್ರಿಗೆ ಕಮೆಂಟ್ ಕೂಡ ಮಾಡಿದ್ದೆ, ಬೇಗ ನಿಮ್ಮ ತಾಯಿ ಹುಷಾರಾಗಲಿ ಅಂತ ಹೇಳಿ ಅವ್ರಿಗೆ ಆ ಬ್ಲಾಗಲ್ಲೇ ಕಮೆಂಟ್ ಮಾಡಿದ್ದೆ. ಆದರೆ ಇವತ್ತು ಆಶಮ್ಮ ಹಾಕಿದ ಸ್ಟೋರಿ ಏನಂದರೆ ಸ್ವಾತಿಗೌಡ ಅವರಮ್ಮ ತೀರ್ಕೊಂಡ್ರು ಅಂತ ಹೇಳಿ. ನಿಜಕ್ಕೂ ಅದು ನೋಡಿದ ತಕ್ಷಣ ತುಂಬ ಬೇಜಾರಾಗೋಯಿತು. ನಾನು ಜಾಸ್ತಿ ಯೂಟ್ಯೂಬ್ ಚಾನಲ್ ಯಾವುದನ್ನು ನಾನು ನೋಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಸಾಕಷ್ಟು ಕೆಲಸಗಳಿರುತ್ತೆ, ಬಿಡುವೆ ಆಗಲ್ಲ. ಬೇರೆ ಬ್ಲಾಗ್ಸ್ ಎಲ್ಲ ನೋಡೋಷ್ಟು ನನ್ನ ಬ್ಲಾಗೇ ನಾನು ನೋಡೋಕ್ಕೆ ಹೋಗಲ್ಲ. ಹಾಗಿದ್ದಾಗ ಯಾವಾಗಲೂ ಒಮ್ಮೆ ಹಿಂಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಅವರಮ್ಮಂಗೆ ಒಂದು ವೈರಲ್ ವಿಡಿಯೋ ಅದು ಹುಷಾರು ತಪ್ಪಿರೋದು, ಕ್ಯಾನ್ಸರ್ ಆಗಿರೋದ್ರ ಬಗ್ಗೆ ಅವರು ಹೇಳ್ಕೊಂಡಾಗ ತುಂಬ ಹತ್ತಿದ್ರು. ಆ ವಿಡಿಯೋದಲ್ಲಿ ಹೇಳ್ಕೊಂಡು ನಮ್ಮ ತಾಯಿಗೆ ಈ ಥರದೊಂದು ಕಾಯಿಲೆ ಬಂದಿದೆ ಅಂತ ಹೇಳ್ಕೊಂಡು ಹತ್ತಿದ್ದದ್ದು ನೋಡಿದ್ದೆ. ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿ ಅವತ್ತೇ ಅದೇ ವಿಡಿಯೋಗೆ ನನಗೆ ವಾಯ್ಸೇ ಬರ್ತಾಯಿಲ್ಲ, ಕಮೆಂಟ್ ಮಾಡಿದೆ. ಇವತ್ತೊಂದು ಶುಭ ಸಮಾರಂಭ ಮುಗಿಸ್ಕೊಂಡು ಬಂದು ಈ ಥರದ ಒಂದು ನಾನು ಸ್ಟೋರಿನ ನಿಮ್ಮ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಥವಾ ನಿಮ್ಮ ಜೊತೆಗೆ ಈ ಥರದ ಒಂದು ವಿಷಯನ ಹಂಚ್ಕೋತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕೋ ಏನು ಮನಸ್ಸಿಗೆ ಕೆಲಸನೇ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ನಮ್ಮ ಅಜ್ಜಿಗೂ ಕೂಡ ಸೇಮ್ ಇದೇ ಥರದೊಂದು ಕ್ಯಾನ್ಸರಿಂದಲೇ ನಮ್ಮ ಅಜ್ಜಿ ತೀರ್ಕೊಂಡ್ರು ಅಂತ ಹೇಳಿದ್ದೆ. ಕೆಲವು ದಿನಗಳ ಹಿಂದೆ ಅದು ಸ್ವಾತಿಗೌಡ ಅವ್ರ ಅಮ್ಮಂದ ವಿಷಯ ತಿಳ್ಕೊಳ್ಳೋಕ್ಕೂ ಮುಂಚೆನೆ ಇನ್ನೊಬ್ಬ ನಮ್ಮ ಸಬ್ಸ್ಕ್ರೈಬರ್ ಕೂಡ ಈಗೇನೆ ಕ್ಯಾನ್ಸರ್ ಪೇಷಂಟ್ ಆಗಿರೋರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಒಂದೇ ಒಂದು ಸಣ್ಣ ಲೈನ್ ಕಳಿಸಿದ್ರು. ನಿಮ್ಮ ನಂಬರ್ ಫೋನು ಇದು ನಾನು ಸೇವ್ ಮಾಡಿಸ್ಕೊಂಡಿದ್ದೀನಮ್ಮ. ಇವತ್ತು ಮಾತಾಡಬೇಕು ನಿನ್ನ ಜೊತೆಲಿ ಅಂತ ಇಷ್ಟ ನನಗೆ. ಏಕೆಂದರೆ ನೀನು ಅಡುಗೆ ಮಾಡೋದು ಇದು ಎಲ್ಲ ತುಂಬ ಇಷ್ಟ ನನಗೆ. ನೀನು ಒಂದೇ ಅಂತ ಬೇಜಾರು ಮಾಡ್ಕೊಬೇಡ. ನನಗೆ 71 ವರ್ಷ, ಕ್ಯಾನ್ಸರ್ ಆಗಿದೆ, ಆಪ್ರೇಷನ್ ಆಗಿದೆ, ಔಷಧಿ ತಗೋತಾ ಇದ್ದೀನಿ, ಮಲಗಿದ್ದೀನಿ. ಮಲ್ಕೊಂಡೆಲ್ಲ ನೋಡ್ತೀನಿ, ಏನಾದ್ರು ಮಾತಾಡಬೇಕು ಅನಿಸುತ್ತೆ. ಅದಕ್ಕೆ ನಾನು ಮಾತಾಡೋಣ ಅಂತ ಅಂದ್ಕೊಂಡು ಇವತ್ತು ನನ್ನ ಮೊಮ್ಮಗಳ ಕೈಲಿ ನಿನ್ನ ನಂಬರ್ನ ಸೇವ್ ಮಾಡಿಸ್ಕೊಂಡೆ, ಬರೆದಿಟ್ಕೊಂಡಿದ್ದೆ. ಅದಕ್ಕೆ ನೀನು ಯಾವಾಗ ಫ್ರೀ ಇರ್ತೀಯ ಆವಾಗ ಹೇಳಮ್ಮ, ಒಂದು ಫೋನ್ ಮಾಡಿ ಮಾತಾಡ್ತೀನಿ ನಿನ್ನ ಜೊತೆ. ಅದನ್ನು ಕೇಳಿದ ತಕ್ಷಣ ನನಗೆ ನಿಜ ಅಳು ಬಂತು. ಅವ್ರ ವಾಯ್ಸ್ ಕೇಳಿಸ್ಕೊಂಡಾಗ ನಮ್ಮ ಅಜ್ಜಿದೇ ನೆನಪಾಯಿತು ನನಗೆ. ಆ ತಕ್ಷಣ ನನಗೆ ಅವ್ರಿಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಆ ತಕ್ಷಣ ನಾನು ಅವ್ರಿಗೆ ಕಾಲ್ ಮಾಡಿದೆ. ಆದರೆ ಆ ಮೂಮೆಂಟಲ್ಲಿ ಹಾಸ್ಪಿಟಲ್ಗೆ ಹೋಗಿರಂತೆ, ಕೀಮೋಥೆರಪಿ ನಡೀತಾ ಇತ್ತು. ಅವಾಗ ನಾನು ಮಾಡಿದಾಗ ಅವ್ರಿಗೂ ಅವ್ರ ಮಗಳಿಗೂ ನಾನು ನಿಮ್ಗೊಂದು ದೊಡ್ಡ ಸ್ಟೋರಿ ಹೇಳಬೇಕು. ಎಲ್ಲ ಆಯಿತು, ನಮ್ಮ ಜವಾಬ್ದಾರಿಗಳೆಲ್ಲ ಮುಗೀತು, ನಾವು ಸೆಟಲ್ ಆದ್ವಿ ಅಂತ ಅಂದ್ಕೊಳ್ಳೋವಂಥ ಟೈಮಲ್ಲಿ ಭಗವಂತ ಯಾವ ಥರ ನಮಗೆ ಪರೀಕ್ಷೆಗಳನ್ನು ಒಡ್ತಾನೆ ಅಂತಲೇ ಹೇಳೋಕ್ಕಾಗಲ್ಲ. ನಾವು ಅದಕ್ಕೆ ರೆಡಿನೂ ಇರಲ್ಲ. ಇದು ಯಾರು ಗೆಸ್ ಮಾಡೋಕ್ಕೆ ಆಗಲ್ಲ. ಅದರಲ್ಲೂ ಈ ಕ್ಯಾನ್ಸರ್ ಅಂತ ಅನ್ನೋದು ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ, ಏನೂ ಹೇಳೋಕ್ಕೆ ಆಗ್ತಿಲ್ಲ. ಸ್ವಾತಿಗೌಡಗೆ ಇದನ್ನು ನೋವನ್ನು ಭರಿಸೋ ಅಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತಷ್ಟೇ ನಾವು ಬೇಡ್ಕೋಬೋದು.